ಹೆಸರು ನೀಲಗಂಗಾ ಹಿಕ್ಕಿಮಠ್. ಇಂದು ನಾವು ನಿಸರ್ಗ ಹಾಸ್ಪಿಟಲ್ನ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮ್ಮ ಜೊತೆಗೆ ಡಾಕ್ಟರ್ ಜಿತೇಶ್ ಸರ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಭೂಲೋಕದ ಸ್ವರ್ಗ ಅದುವೇ ನಿಸರ್ಗ. ಈ ನಿಸರ್ಗದಲ್ಲಿ ಎಷ್ಟೋ ನಮಗೆ ಆರೋಗ್ಯಕ್ಕೆ ಬೇಕಾದಂಥ ಅಂಶಗಳಿವೆ. ಹಾಗೆ ಮನುಷ್ಯ ಕುಲ ಏನಾಗ್ತಿದೆಯಪ್ಪ ಅಂತಂದರೆ ಕೊನೆಯ ಹಂತದಲ್ಲಿ ಇದನ್ನು ಬೆನ್ನತ್ತಿರೋದ್ರಿಂದ ತುಂಬ ಅವನಿಗೆ ಹೆಚ್ಚು ಅವನಿಗೆ ಏನಾಗ್ತಿದೆಯಪ್ಪ ಅಂತಂದರೆ ಆರೋಗ್ಯಕ್ಕೆ ಸಹಾಯ ಆಗ್ತಾ ಇದೆ ಅಂತ ಹೇಳಬಹುದು. ವೈದ್ಯಕೀಯ ಚಿಕಿತ್ಸೆಗಳಲ್ಲಿ ಇಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸೆಗಳನ್ನು ಸಿಗುತ್ತೆ ಅಂತ ನಾವಿಲ್ಲಿ ಸರ್ ಕೂಡ ಚರ್ಚೆ ಮಾಡೋಣ. ಸರ್ ನಮಸ್ತೆ. ಇಲ್ಲಿ ನಿಸರ್ಗದಲ್ಲಿ ಯಾವ ರೀತಿಯ ಚಿಕಿತ್ಸೆಗಳು ದೊರೆಯುತ್ತೆ ಸರ್? ಸೊ ಈಗ ನ್ಯಾಚುರೋಪತಿ ಅಥವಾ ನಿಸರ್ಗ ಚಿಕಿತ್ಸೆ ಏನಿದೆ, ಸೊ ನೀವೇ ನೋಡಿರ್ಬೋದು ರೀಸೆಂಟ್ ಡೇಸ್ ಅಲ್ಲಿ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಹೆಚ್ಚಿಗೆ ಜನ ಈ ಪ್ರಕೃತಿ ಚಿಕಿತ್ಸೆಗೆ ಬರ್ತಾ ಇದ್ದಾರೆ. ಯಾಕೆಂದ್ರೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಒಂದು ಕಾಯಿಲೆಗೆ ಅಷ್ಟೇ ಚಿಕಿತ್ಸೆ ಅಲ್ಲ, ನಮ್ಮ ಆರೋಗ್ಯವನ್ನ ಕಾಪಾಡಲಿಕ್ಕೆ ಕೂಡ ಇದರಲ್ಲಿ ಚಿಕಿತ್ಸೆಗಳು ಲಭ್ಯವಿದೆ. ಸೊ ಅದಕ್ಕೆ ಈ ರೀಸೆಂಟ್ ಡೇಸ್ ಅಲ್ಲಿ ಅಷ್ಟೇ ಪ್ರಕೃತಿ ಚಿಕಿತ್ಸೆ ಇಷ್ಟೊಂದು ಪಾಪ್ಯುಲರ್ ಆಗ್ತಾ ಇದೆ. ಸೊ ಅದರಲ್ಲಿ ಮಸಾಜ್ ಚಿಕಿತ್ಸೆ ಇರ್ಬೋದು, ನೀರಿನ ಚಿಕಿತ್ಸೆ ಇರ್ಬೋದು, ಅಥವಾ ಲೈಕ್ ಬಹಳಷ್ಟು ಡ್ರಗ್ಲೆಸ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್ಸ್ ಏನಿದೆ ಅದನ್ನೆಲ್ಲ ಇದರಲ್ಲಿ ನಾವು ಫಾಲೋ ಮಾಡ್ತೀವಿ. ಅದು ಫಿಸಿಯೋಥೆರಪಿ ಇದೆ, ನಾನೀಗ ಹೇಳದಂಗೆ ಮಸಾಜ್ ಚಿಕಿತ್ಸೆ ಇದೆ, ಮುಖ್ಯವಾಗಿ ಆಹಾರ ಚಿಕಿತ್ಸೆ ಇದೆ. ಯಾಕಂದ್ರೆ ಈ ರೀಸೆಂಟ್ ಡೇಸ್ ಅಲ್ಲಿ ಬರುವಂತ ಬಹಳಷ್ಟು ಕಾಯಿಲೆಗಳಿಗೆ ಮುಖ್ಯ ಕಾರಣ ತಪ್ಪು ಆಹಾರ ಕ್ರಮ. ಸೊ ಇಲ್ಲಿ ಒಂದು ಪೇಷಂಟ್ ಅಥವಾ ಒಂದು ನಾವು ಸಾಧಕರು ಅಂತ ಹೇಳ್ತೀವಿ, ಅವರು ಬಂದಾಗ ಅವರಿಗೆ ಅವರದ್ದು ಆಹಾರ ಕ್ರಮದಲ್ಲಿ ಏನೇನು ಮಿಸ್ಟೇಕ್ಸ್ ಇದೆ, ಅವ್ರು ಯಾವ ತರ ಆಹಾರ ತಗೋಬೇಕು. ಯಾಕಂದ್ರೆ ತುಂಬಾ ಕಾಯಿಲೆಗಳು ಈ ಡೆಫಿಷಿಯನ್ಸಿಯಿಂದ ಬರುತ್ತೆ, ಅಥವಾ ತುಂಬಾ ಕಾಯಿಲೆಗಳು ಲೈಕ್ ಈಗ ನಾರಿನಂಶ ಕೊರತೆಯಿಂದ. ಯಾಕಂದ್ರೆ ನಾವೆಲ್ಲ ಒಂದೇ ತರ ಆಹಾರಗಳನ್ನು ಸೇವಿಸ್ತಾ ಇರ್ತೀವಿ. ಸೊ ಈ ಆಹಾರ ಚಿಕಿತ್ಸೆಯಲ್ಲಿ ಅವರಿಗೆ ಒಳ್ಳೆ ಒಂದು ಆಹಾರ ಕ್ರಮನ ನಾವು ಇಲ್ಲಿ ನಮ್ಮ ನಿಸರ್ಗದಲ್ಲಿ ಕೂಡ ರೆಡಿ ಮಾಡಿ ಕೊಡ್ತೀವಿ, ಸರ್ವ್ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಅವ್ರದ್ದು ಡಿಸ್ಚಾರ್ಜ್ ಟೈಮಲ್ಲಿ ಅವರಿಗೆ ಒಂದು ಒಳ್ಳೆ ಆಹಾರ ಕ್ರಮ ನಾವು ಬರೆದು ಕೊಡ್ತೀವಿ. ಈ ತರ ನಿಮ್ಮ ಆಹಾರ ಇರಬೇಕು. ಆ ಆಹಾರವನ್ನು ಅವರು ಸುಮಾರು ದಿವಸ ಫಾಲೋ ಮಾಡಿದಾಗ ಬಹಳಷ್ಟು ಕಾಯಿಲೆಗಳಿಂದ ಅವರಿಗೆ ಗುಣ ಆಗಲಿಕ್ಕೆ ಸಾಧ್ಯ ಇದೆ. ಅಂಡ್ ಅಲಾಂಗ್ ವಿತ್ ದಿಸ್ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ನಾವು ನೋಡ್ತೀವಿ, ಡ್ರಗ್ಲೆಸ್ ಸಿಸ್ಟಮ್ ಆಫ್ ಟ್ರೀಟ್ಮೆಂಟ್. ಅದು ಅದರೊಟ್ಟಿಗೆ ಅಂದ್ರೆ ಚೈನೀಸ್ ಸಿಸ್ಟಮ್ ಆಫ್ ಟ್ರೀಟ್ಮೆಂಟ್. ಬಟ್ ನೋವುಗಳಿಗೆಲ್ಲ ತುಂಬಾ ಒಳ್ಳೆ ರಿಸಲ್ಟ್. ಎಷ್ಟೋ ಬ್ಯಾಕ್ ಪೇನ್ ಪೇಷಂಟ್ಸ್ ಇರಬಹುದು, ಬಹಳಷ್ಟು ಕಾಯಿಲೆಗಳಿಗೆ ಪೇನ್ಫುಲ್ ಕಂಡೀಷನ್ಸ್ಗೆ ಅಕ್ಯುಪಂಕ್ಚರ್ ತುಂಬಾ ರಿಸಲ್ಟ್ ಕೊಡುತ್ತೆ. ಅಂಡ್ ಫಿಸಿಯೋಥೆರಪಿ, ಈಗ ಎಷ್ಟೋ ಲೈಕ್ ಬ್ಯಾಕ್ ಇಶ್ಯೂಸ್ಗೆ ಎಲ್ಲ ನಾವು ತುಂಬಾ ಜನ ಸರ್ಜರಿಗೆಲ್ಲ ಹೋಗ್ತಾರೆ, ಅದನ್ನ ಫಿಸಿಯೋಥೆರಪಿಲಿ ನಾವು ಕಡಿಮೆ ಮಾಡ್ಲಿಕ್ಕಾಗತ್ತೆ. ಅಂಡ್ ನಮ್ಮಲ್ಲಿ ಇರುವಂತ ಅಡ್ವಾಂಟೇಜ್ ಏನಂದ್ರೆ ಪ್ರಕೃತಿ ಚಿಕಿತ್ಸೆ ಒಂದೇ ಅಲ್ಲ, ಅದರೊಟ್ಟಿಗೆ ಆಯುರ್ವೇದ ಇದೆ, ನಾನೀಗ ಹೇಳದಂಗೆ ಫಿಸಿಯೋಥೆರಪಿ ಇದೆ, ಯೋಗ ಚಿಕಿತ್ಸೆ ಇದೆ. ಯೋಗ ಕೂಡ ಪ್ರತಿಯೊಂದು ಕಾಯಿಲೆಗಳಿಗೆ ಯಾವ ತರ ಯೋಗಾಭ್ಯಾಸ ಮಾಡಬೇಕು, ಯಾವ ತರ ಆಸನಗಳು ಮಾಡಬೇಕು, ಯಾವ ತರ ಪ್ರಾಣಾಯಾಮಗಳು ಮಾಡಬೇಕು, ಯಾವ ತರ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಮಾಡಬೇಕು ಅದನ್ನ ಹೇಳ್ಕೊಡ್ತೀವಿ. ಅಂಡ್ ಅದರೊಟ್ಟಿಗೆ ಅಂಡ್ ಓಝೋನ್ ಥೆರಪಿ ಮೋಸ್ಟ್ ಲೇಟೆಸ್ಟ್ ಆಗಿ ಬಂದಿರೋದು. ಅಂದ್ರೆ ತುಂಬಾ ಪೇನ್ಫುಲ್ ಕಂಡೀಷನ್ಸ್ಗೆ ಅಥವಾ ಬಹಳಷ್ಟು ಕೆಲವು ಕೇಸಸ್ ಅಲ್ಲಿ ನಾವು ನೋಡ್ತೀವಿ, ಈಗ ಡಯಾಬಿಟಿಕ್ ವೂಂಡ್ ಅಂತ ಹೇಳ್ತೀವಿ, ಅಂದ್ರೆ ಕಾಲಲ್ಲಿ ಹುಣ್ಣು ಡೆವಲಪ್ ಆಗುದು ಮತ್ತೆ ನಿಧಾನಕ್ಕೆ ಅದು ಗ್ಯಾಂಗ್ರೀನ್ ಆಗುತ್ತೆ. ಸೊ ಇಂಥ ಕೇಸ್ಗಳಲ್ಲಿ ಕೂಡ ಈ ಓಝೋನ್ ಚಿಕಿತ್ಸೆ ತುಂಬಾ ಎಫೆಕ್ಟಿವ್ ಆಗಿದೆ. ಸೊ ಎಲ್ಲ ಚಿಕಿತ್ಸೆಗಳು ಅಂಡರ್ ಎ ಸಿಂಗಲ್ ರೂಫ್ ನಮ್ಮ ನಿಸರ್ಗದಲ್ಲಿ ಲಭ್ಯವಿದೆ. ಅದಕ್ಕೆ ನಿಸರ್ಗದಲ್ಲಿ ಬಹಳಷ್ಟು ಜನ ಬಹಳಷ್ಟು ತೊಂದರೆಗಳಿಂದ ಬರ್ತಾರೆ. ಅಂಡ್ ಅಟ್ ಲೀಸ್ಟ್ ವಿ ಆರ್ ವೆರಿ ಸ್ಯಾಟಿಸ್ಫೈಡ್ ದಟ್ ತುಂಬಾ ಒಳ್ಳೆ ರಿಸಲ್ಟ್ಗಳು ಕೊಡ್ಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ತುಂಬಾ ಒಳ್ಳೆ ರಿಸಲ್ಟ್ಗಳು ಬರುತ್ತೆ ಅಂತ ನಾವು ನೋಡಬಹುದು. ಇನ್ನು ನಿಮ್ಮಲ್ಲಿ ಪ್ರಕೃತಿ ಚಿಕಿತ್ಸೆಗೆ ಯಾವ ರೀತಿಯ ರೋಗಿಗಳು ಹೆಚ್ಚಾಗಿ ಬರುತ್ತಾರೆ ಸರ್? ಸೊ ನಾನೀಗ ಹೇಳದಂಗೆ ರೋಗಿಗಳು ಅಷ್ಟೇ ಬರಬೇಕು ಅಂತ ಇಲ್ಲ, ನಮ್ಮಲ್ಲಿ ಇವನ್ ಹೆಲ್ತಿ ಆಗಿರೋರು ಕೂಡ ನಮ್ಮಲ್ಲಿ ತುಂಬಾ ಬರ್ತಾರೆ. ಬಿಕಾಸ್ ನಾವು ಹೇಳ್ತೀವಿ ಹೆಲ್ತ್ ಇಸ್ ವೆಲ್ತ್ ಅಲ್ವಾ. ಸೊ ನಮ್ಮ ಆರೋಗ್ಯವನ್ನ ನಾವು ಕಳ್ಕೊಂಡ್ಮೇಲೆ ಅದಕ್ಕೊಂದು ಚಿಕಿತ್ಸೆ ಪಡ್ಕೊಳ್ಳೋಕ್ಕಿಂತ ಆರೋಗ್ಯ ಇದ್ದಾಗಲೇ ನಾವು ಅದನ್ನ ಹೇಗೆ ಮೇಂಟೈನ್ ಮಾಡಬೇಕು. ಈಗ ಒಂದು ಹೊಸ ಗಾಡಿ ತಗೊಂಡ್ರೆ ನಾವೇನ್ ಮಾಡ್ತೀವಿ, ರೆಗ್ಯುಲರ್ ಸರ್ವಿಸಿಂಗ್ ಮಾಡ್ತೀವಿ ಅಲ್ವಾ. ಸೊ ಅದೇ ತರ ರೆಗ್ಯುಲರ್ ಆಗಿ ನಾವೊಂದು ಪ್ರಕೃತಿ ಚಿಕಿತ್ಸೆ ನಿಮ್ಮ ಹತ್ರ ಎಲ್ಲಾದ್ರೂ ಪ್ರಕೃತಿ ಚಿಕಿತ್ಸಾಲಯಗಳಿದ್ರೆ ಅಲ್ಲಿ ಹೋದ್ರೆ ನಮ್ಮ ಜೀವನದಲ್ಲಿ ನಾವು ಏನೇನು ತಪ್ಪು ಆಹಾರ ಕ್ರಮಗಳಿರ್ಬೋದು, ಲೈಕ್ ದಿನಚರ್ಯಗಳಿರ್ಬೋದು, ಅದನ್ನ ಸರಿ ಮಾಡಬಹುದು. ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಕಡಿಮೆನೂ ಮಾಡಬಹುದು. ಅಂಡ್ ಯೂಶಲಿ ಪ್ರಕೃತಿ ಚಿಕಿತ್ಸೆಗೆ ಬರುವಂತ ಪೇಷಂಟ್ಸ್ ಅಲ್ಲಿ ಮೆಜಾರಿಟಿ ಆಫ್ ಪೇಷಂಟ್ಸ್ ಬರೋದು ಕ್ರಾನಿಕ್ ಪ್ರಾಬ್ಲಮ್ಸ್ ಇಂದ. ಕ್ರಾನಿಕ್ ಪ್ರಾಬ್ಲಮ್ಸ್ ಅಂದ್ರೆ ಬಹಳ ವರ್ಷದಿಂದ ಅನುಭವಿಸ್ತಾ ಇರುವಂತ ತೊಂದರೆಗಳಿಂದ ಬರ್ತಾರೆ. ಯಾಕಂದ್ರೆ ಅಕ್ಯೂಟ್ ಆಗಿ ಈಗ ಜನರೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ದೇ ಹಾವ್ ಆಲ್ ಹಾವ್ ಬಿಕಮ್ ಎ ಗೂಗಲ್ ಡಾಕ್ಟರ್ ಅಲ್ವಾ. ಈಗ ಯಾರು ಕೂಡ ಒಂದು ಸಮಸ್ಯೆ, ಈಗ ನಿಮ್ಗೆ ಒಂದು ತಲೆನೋವು ಬಂತು, ಡಾಕ್ಟರ್ ಹತ್ರ ಹೋಗಿ ತಲೆನೋವು ತೋರಿಸಿ ಅದಕ್ಕೆ ಮೆಡಿಸಿನ್ ತಗೊಳ್ಳೋರು ಬಹಳ ಕಡಿಮೆ. ಅವ್ರು ಏನ್ ಮಾಡ್ತಾರೆ, ಪಕ್ಕದಲ್ಲಿರುವ ಮೆಡಿಕಲ್ ಶಾಪ್ ಹೋಗಿ ಮೆಡಿಸಿನ್ ತಗೊಳ್ತಾರೆ. ಆದ್ರೂ ಕಡಿಮೆ ಆಗ್ತಾ ಇಲ್ಲ ಅಂತ ಇದ್ದಾಗ ಸುಮಾರು ದಿವಸ ಆದ್ಮೇಲೆ ಪಕ್ಕದಲ್ಲಿರುವಂತ ಕ್ಲಿನಿಕ್ ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಮಂಡಿ ನೋವು ಅಥವಾ ಸೊಂಟ ನೋವು ಏನಾಯ್ತು, ಅವ್ರು ಫಸ್ಟ್ ಡ್ರಸ್ ತಗೊಳ್ತಾರೆ, ಇಲ್ಲ ಮೆಡಿಸಿನ್ ತಗೊಳ್ತಾರೆ. ಅವ್ರಿಗೆಲ್ಲರಿಗೂ ಗೊತ್ತಿದೆ, ಈಗ ಸೀದಾ ಮೆಡಿಕಲ್ ಶಾಪ್ ಹೋಗಿ ನೋವಿನ ಮಾತ್ರೆ ಕೊಡಿ ಅಂತ ಹೇಳ್ತಾರೆ, ಕೊಡ್ತಾರೆ. ಅದು ತಿಂದ್ಮೇಲೆ ಕಡಿಮೆ ಆಗತ್ತೆ, ಒಂದೆರಡು ದಿವಸ ಕೆಲಸಕ್ಕೆ ಹೋಗ್ತಾರೆ, ಮತ್ತೆ ಹೆಚ್ಚಾದಾಗ ಕ್ಲಿನಿಕ್ಗೆ ಹೋಗ್ತಾರೆ.
ಅಲ್ಲಿ ತೋರಿಸಿದ ಮೇಲೆ ಅವರು ಹೇಳ್ತಾರೆ, ಇನ್ನು ಮೆಡಿಸಿನ್ ಕೊಡ್ತಾರೆ, ಕಡಿಮೆ ಆಗಿಲ್ಲ, ನೀವಿನ್ನು ಅದು ಸ್ಕ್ಯಾನ್ ಮಾಡಿ ನೋಡಬೇಕು ಅಂತ ಹೇಳ್ತಾರೆ. ಆರ್ಥೋಪೆಡಿಷನ್ ಹತ್ರ ಹೋಗ್ತಾರೆ, ಇಲ್ಲ ಅಲ್ಲಿಂದ ನ್ಯೂರೋಲಜಿಸ್ಟ್ ಹತ್ರ ಹೋಗ್ತಾರೆ. ಇದೆಲ್ಲ ಹೋದ್ಮೇಲೆ ಕಡಿಮೆ ಆಗಿಲ್ಲ ಅಂದ್ರೆ ನಮ್ಮಂತ ನಿಸರ್ಗ ಹಾಸ್ಪಿಟ್ಲಿಗೆ ಬರ್ತಾರೆ. ಯಾಕೆಂದ್ರೆ ಯಾರು ಕೂಡ ಈಗ ಒಂದು ಕಾಯಿಲೆ ಬಂದು ಸಡನ್ ಆಗಿ ನ್ಯಾಚುರಲ್ ಟ್ರೀಟ್ಮೆಂಟ್ ಅಪ್ರೋಚ್ ಆಗೋರಿಲ್ಲ. ಯಾಕಂದ್ರೆ ನಾವೆಲ್ಲ ವಿ ಆರ್ ಆಲ್ ಲೈಕ್ ವೆರಿ ಫಾಸ್ಟ್ ಲೈಫ್. ನಮಗೆ ಇಮ್ಮಿಡಿಯೇಟ್ ರಿಸಲ್ಟ್ ಬೇಕು. ಅದರಿಂದ ನಮ್ಗೆ ದುಷ್ಪರಿಣಾಮಗಳಿದೆಯಾ, ಮುಂದೆ ಏನಾದ್ರು ಕಾಂಪ್ಲಿಕೇಶನ್ಸ್ ಆಗ್ಬೋದಾ, ಅದು ಯಾರು ನೋಡಲ್ಲ. ಈಗ ನೋಡಿ, ಎಷ್ಟೋ ಜನ ಪೇನ್ ಕಿಲ್ಲರ್ ಮೆಡಿಸಿನ್ಸ್ ರೆಗ್ಯುಲರ್ ತಗೊಂಡು ಮತ್ತೆ ಆಸಿಡಿಟಿ, ಗ್ಯಾಸ್ಟ್ರಿಕ್ ಅಲ್ಸರ್ ಇಂಥ ಸಮಸ್ಯೆಯಾಗಿ ನಮ್ಮಲ್ಲಿ ಬರ್ತಾರೆ. ಅರ್ಥ ಆಯ್ತಲ್ಲ? ಸೊ ಆ ತಿಳುವಳಿಕೆ ಮನುಷ್ಯನಿಗೆ ಇರಬೇಕು. ನಾವು ಯಾವಾಗ್ಲೂ ಹೇಳ್ತೀವಿ, ಲೈಕ್ ಹೆಲ್ತ್ ಬರೋದು ಆಸ್ಪತ್ರೆಗಳಿಂದ ಅಲ್ಲ, ಹೆಲ್ತ್ ಬರೋದು ಅವೇರ್ನೆಸ್ ಇಂದ. ಸೊ ಹೆಲ್ತ್ ಎಜುಕೇಶನ್ ಬೇಕು. ಸೊ ಅದು ಗೊತ್ತಾದಾಗ ನಾವೇನ್ ಮಾಡ್ಬೇಕು, ಈಗ ಒಂದು ಅಸಿಡಿಟಿ ಪ್ರಾಬ್ಲಮ್ ಅಂದ್ರೆ ನ್ಯಾಚುರಲ್ ಆಗಿ ನಾವು ಮನೆಯಲ್ಲಿ ಏನೇನ್ ಮಾಡಬಹುದು ಅದನ್ನ ಫಸ್ಟ್ ನಾವು ಮಾಡಬೇಕು. ಅದಾದ್ಮೇಲೆ ಆಗಲ್ಲ, ಇಂಥ ಪ್ರಕೃತಿ ಚಿಕಿತ್ಸಾಲಯಗಳಿಗೆ ಹೋಗಿ ಅದಕ್ಕೆ ನ್ಯಾಚುರಲ್ ಮೆಡಿಸಿನ್ಸ್ ಅನ್ನ ತಗೋಬೇಕು, ಇಲ್ಲ ಆಯುರ್ವೇದ ಚಿಕಿತ್ಸೆಗಳಿಗೆ ಹೋಗ್ಬೇಕು. ಇದಾದ್ಮೇಲೆ ಇನ್ನೂ ಕಡಿಮೆ ಆಗಿಲ್ಲ ಅಂತ ಆದ್ರೆ ಮಾತ್ರ ನಾವು ಕೆಮಿಕಲ್ಸ್ ಅಥವಾ ಅಲೋಪತಿಕ್ ಟ್ರೀಟ್ಮೆಂಟ್ಸ್ ಕೆಟ್ಟದ್ದು ಅಂತಲ್ಲ, ತುಂಬಾ ಒಳ್ಳೇದು. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಅಕ್ಯೂಟ್ ಕಂಡೀಷನ್ಸ್ ಅಲ್ಲೂ ಅಲೋಪತಿಕ್ ಟ್ರೀಟ್ಮೆಂಟ್ ಬೇಕೇ ಬೇಕಾಗುತ್ತೆ. ಅದು ನಾವು ಕೆಟ್ಟದ್ದು ಅಂತ ಇಲ್ಲ, ಎಲ್ಲ ಸಿಸ್ಟಮ್ಸ್ಗೂ ಅದರದ್ದು ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜು ಇದೆ. ಈಗ ನ್ಯಾಚುರೋಪತಿ ಆದ್ರೆ ಸ್ವಲ್ಪ ಸ್ಲೋ ಆಗುತ್ತೆ ಪ್ರೋಗ್ರೆಸ್, ಅಥವಾ ಆಯುರ್ವೇದಲ್ಲಾದ್ರೆ ಸಡನ್ ಆಗಿ ಒಂದು ರಿಲೀಫ್ ಅಲ್ಲ, ಸ್ಲೋ ಆಗುತ್ತೆ. ಸೊ ಕ್ರಾನಿಕ್ ಏಲ್ಮೆಂಟ್ಸ್ ಗೆ ಬಹಳ ವರ್ಷಗಳಿಂದ ಇರುವಂತಹ ಕಾಯಿಲೆಗಳೇನಿದೆ, ಅದು ಮಂಡಿ ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಬ್ರಾಂಕಿಯಲ್ ಅಸ್ತಮಾ ಇರ್ಬೋದು, ತುಂಬಾ ಜನ ಬರೋದು ಒಬೇಸಿಟಿ ಸಮಸ್ಯೆ, ಬೊಜ್ಜಿನ ಸಮಸ್ಯೆಗೆ ತುಂಬಾ ಜನ ಬರ್ತಾರೆ. ಸೊ ಇಂಥ ಸಮಸ್ಯೆಗಳಿಗೆಲ್ಲ ಪ್ರಕೃತಿ ಚಿಕಿತ್ಸೆ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಅಂಡ್ ನಮ್ಮಲ್ಲಿ ಬರೋ ಪೇಷಂಟ್ಸ್ ಯಾವ್ದು ತುಂಬಾ ಹೆಚ್ಚಿಗೆ ಬರ್ತಾರೆ ಅಂತ ಕೇಳಿದ್ರೆ ಸ್ಪೈನಲ್ ಇಶ್ಯೂಸ್ ಇರೋರು ಬರ್ತಾರೆ. ಅಂದ್ರೆ ಸೊಂಟ ನೋವು ಇರ್ಬೋದು, ಕುತ್ತಿಗೆ ನೋವು ಇರ್ಬೋದು, ಈಗ ಹೇಳ್ದಂಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಇರೋರು ತುಂಬಾ ಬರ್ತಾರೆ, ಒಬೇಸಿಟಿ ಇರೋರು ತುಂಬಾ ಬರ್ತಾರೆ, ಇನ್ಫರ್ಟಿಲಿಟಿ ಮತ್ತು ಲೈಕ್ ಮೆನ್ಸಸ್ ಪ್ರಾಬ್ಲಮ್, ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ ಇಂಥ ಪ್ರಾಬ್ಲಮ್ ಇರೋರು ಕೂಡ ತುಂಬಾ ಬರ್ತಾರೆ. ಇಲ್ಲಿ ಚಿಕಿತ್ಸೆ ಜೊತೆಗೆ ಜಾಗೃತಿಯನ್ನು ಕೂಡ ನಿಸರ್ಗ ಹಾಸ್ಪಿಟಲ್ ಹೌದೌದು. ಬಿಕಾಸ್ ಹೆಲ್ತ್ ನಾನೀಗ ಹೇಳ್ದಂಗೆ ಪೇಷಂಟ್ ಕಾಯಿಲೆಯಿಂದ ಸಂಪೂರ್ಣವಾಗಿ ಗುಣ ಆಗ್ಬೇಕು ಅಂತ ಇದ್ರೆ ಅವ್ರ ಹೆಲ್ತ್, ಅವರಿಗೆ ಅವೇರ್ನೆಸ್ ಬರಬೇಕು, ಅವರಿಗೆ ಹೆಲ್ತ್ ಎಜುಕೇಶನ್ ಬೇಕು. ಸೊ ನಮ್ಮ ಬೀಯಿಂಗ್ ಎ ಡಾಕ್ಟರ್ ನಮ್ಮ ಕೆಲಸ ಏನಿರುತ್ತೆ ಅಂದ್ರೆ ಪ್ರತಿ ದಿವಸನೂ ಪೇಷಂಟ್ ಕರೆದು ಇಂತಿಂತ ಪ್ರಾಬ್ಲಮ್ಸ್ ನೀವು, ಇಂತಿಂತ ತಪ್ಪುಗಳು ನೀವು ಮಾಡ್ತಾ ಇದ್ದೀರಾ, ಅದನ್ನ ಸರಿ ಮಾಡಬೇಕು. ಯಾಕಂದ್ರೆ ಮೆಡಿಸಿನ್ ಕೊಟ್ರೆ ಪೇಷಂಟ್ ಗೊತ್ತಿಲ್ಲ ಆ ಮೆಡಿಸಿನ್ ಅಲ್ಲಿ ಏನಿದೆ, ಅದು ತಿಂತಾರೆ, ಆರಾಮಾಗ್ತದೆ, ಮತ್ತು ಅವ ತಪ್ಪು ಜೀವನ ಕ್ರಮ ಕಂಟಿನ್ಯೂ ಮಾಡ್ತಾರೆ, ಮತ್ತೆ ಪೇಷಂಟ್ ಆಗಿ ನಮ್ಮಲ್ಲಿ ಬರಬೇಕಾಗುತ್ತೆ. ಸೊ ನಮ್ಮಲ್ಲಿ ಒಂದ್ಸಲ ಬಂದ್ರೆ ನಾವೇನ್ ಮಾಡ್ತೀವಿ, ಅವರಿಗೆ ಹೆಲ್ತ್ ಎಜುಕೇಶನ್ ನ ಕೊಡ್ತೀವಿ, ಇಂತಿಂತದ್ದು ಮಾಡಬೇಕು, ಇಂಥ ಆಹಾರ ತಗೋಬೇಕು. ಈಗ ತುಂಬಾ ಜನ ಏನ್ ಮಾಡ್ತಾರೆ, ಡೈಜೆಷನ್, ಇಂಡೈಜೆಷನ್ ಅಂತ ಹೇಳಿ ಮಾತ್ರೆ ತಗೊಳ್ತಾರೆ, ಮಲಬದ್ಧತೆಗೆ ಮಾತ್ರೆ ತಗೊಳ್ತಾರೆ, ಅಸಿಡಿಟಿಗೆ ಮಾತ್ರೆ ತಗೊಳ್ತಾರೆ. ಈ ಮಾತ್ರೆಗಳಿಂದಾನೇ ಅವನಿಗೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಅವನಿಗೆ ಗೊತ್ತಾಗಲ್ಲ. ಸೊ ಅವರ ಆಹಾರದಲ್ಲಿ ಕೆಲವು ಸಿಂಪಲ್ ಆಗಿರುವಂತ ಚೇಂಜಸ್, ಅದು ಇನ್ನೂ ಹೆಚ್ಚಿಗೆ ನಾರಿನಂಶ ಇರುವಂತ ಆಹಾರಗಳನ್ನ ಇನ್ಕ್ಲೂಡ್ ಮಾಡೋದು, ನೀರು ಚೆನ್ನಾಗಿ ಕುಡಿಯುವಂಥದ್ದು, ನ್ಯಾಚುರಲ್ ಆಗಿರುವಂತ ವೆಜಿಟೇಬಲ್ಸ್ ಅನ್ನ ಇನ್ಕ್ಲೂಡ್ ಮಾಡೋದು, ಇದೆಲ್ಲ ಮಾಡುವಾಗ ಬಹಳಷ್ಟು ಕಾಯಿಲೆಗಳು ತನ್ನಿಂದಾನೇ ಗುಣ ಆಗುತ್ತೆ. ಸೊ ಅಂತ ಒಂದು ಟಾರ್ಗೆಟ್ ಇಟ್ಕೊಂಡು ಅಂತ ಚಿಕಿತ್ಸೆಗಳನ್ನ ಮತ್ತು ಒಂದು ಲೈಕ್ ಜೀವನ ಶೈಲಿಯನ್ನ ನಾವು ಇಲ್ಲಿ ಹೇಳ್ಕೊಡ್ತೀವಿ. ವೀಕ್ಷಕರೇ, ನಾವು ಇಲ್ಲಿ ತಿಳಿದಾಗೆ ನಿಸರ್ಗ ಹಾಸ್ಪಿಟಲ್ ನಲ್ಲಿ ಭೂಮಿಯಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗೆ ಈ ನಿಸರ್ಗದಿಂದಲೇ ಏನು ಸಫಲತೆಗಳನ್ನ ಉಳಿಸ್ಕೊಳ್ಬಹುದು, ಬೆಳೆಸ್ಕೊಳ್ಬಹುದು ಅಂತ ಹಾಸ್ಪಿಟಲ್ ನಲ್ಲಿ ಎಲ್ಲ ಚಿಕಿತ್ಸೆಗಳು ದೊರೆಯುತ್ತವೆ. ಇನ್ನು ಮುಂದೆ ಇನ್ನೊಂದು ಪ್ರಶ್ನೆ ಸರ್, ಕಾಯಿಲೆ ಇರೋರು ಮಾತ್ರ ಆಸ್ಪತ್ರೆಗೆ ಬರ್ತಾರ ಅಥವಾ ಮಾನಸಿಕ ಒತ್ತಡ ಅಥವಾ ರಿಲ್ಯಾಕ್ಸೇಷನ್ಗೋಸ್ಕರ ತುಂಬಾ ಜನ ಬರ್ತಾರೆ? ಯಾಕಂದ್ರೆ ನೀವು ಈ ರೀಸೆಂಟ್ ಡೇಸ್ ಅಲ್ಲಿ ನೋಡಿರ್ಬೋದು, ಮನೋದೈಹಿಕ ಕಾಯಿಲೆಗಳೇ ಹೆಚ್ಚಾಗ್ತಾ ಇದೆ. ಈಗಾಗಲೇ ನಾನು ಹೇಳಿದ್ದೇನೆ, ಹೆಲ್ತಿ ಆಗಿರೋರು ಕೂಡ ನಮ್ಮ ಆಸ್ಪತ್ರೆಗೆ ಬರ್ತಾರೆ, ನಾವು ಅದಕ್ಕೆ ಸಾಧಕರು ಅಂತ ಕರಿತೀವಿ ಅವರನ್ನ. ಸೊ ಈಗ ಬಹಳಷ್ಟು ಕಾಯಿಲೆಗಳು ಮನೋದೈಹಿಕ ಕಾಯಿಲೆಗಳು. ಈಗ ಮೊದಲೆಲ್ಲ ಈಗ ಡಯಾಬಿಟಿಸ್ ಇರ್ಬೋದು, ಅಥವಾ ಈ BP ಕಾಯಿಲೆ ಇರ್ಬೋದು, ಇದೆಲ್ಲ ರಿಚ್ ಮ್ಯಾನ್ಸ್ ಡಿಸೀಸ್ ಅಂತ ಹೇಳ್ತಿದ್ವಿ. ಅಂದ್ರೆ ಯಾರತ್ರ ದುಡ್ಡು ಇದೆಯೋ ಅವರಿಗೆ ಬರುವಂತ ಕಾಯಿಲೆಗಳು, ಯಾಕಂದ್ರೆ ಅವರಿಗೆ ಟೆನ್ಷನ್ ಹೆಚ್ಚಿಗೆ ಇರ್ತಿತ್ತು. ಬಟ್ ಈ ರೀಸೆಂಟ್ ಡೇಸ್ ಅಲ್ಲಿ ನೋಡಿದ್ರೆ ಭಾರತದಲ್ಲಿ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಡಯಾಬಿಟಿಕ್ ಪೇಷಂಟ್ಸ್ ಇರೋದು ಭಾರತದಲ್ಲಿ, ಗೊತ್ತಾಯ್ತಲ್ಲ. ಸೊ ಅದಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಮಾನಸಿಕ ಒತ್ತಡ. ಯಾಕಂದ್ರೆ ಮಾನಸಿಕ, ನಾವು ಹೇಳ್ತೀವಿ ಹೆಲ್ತಿ ಮೈಂಡ್ ಇನ್ ಹೆಲ್ತಿ ಬಾಡಿ ಅಂತ ಹೇಳ್ತೀವಿ. ಸೊ ಬಾಡಿನೂ ಸರಿ ಆಗ್ಬೇಕು, ನಮ್ಮ ಫಿಸಿಕಲಿನೂ ನಾವು ಫಿಟ್ ಆಗ್ಬೇಕು, ಅಟ್ ದ ಸೇಮ್ ಟೈಮ್ ಮಾನಸಿಕವಾಗಿ ಕೂಡ ನಾವು ನಮ್ಮ ಫಿಟ್ನೆಸ್ ಅನ್ನ ಕಾಪಾಡಿದ್ರೆ ಮಾತ್ರ ಆರೋಗ್ಯ ಸಿಗುತ್ತೆ. ಸೊ ಅದಕ್ಕೆ ಮನೋದೈಹಿಕ ಕಾಯಿಲೆಗಳು ತುಂಬಾ ಹೆಚ್ಚಾಗುತ್ತೆ. ಸೊ ನಮ್ಮಲ್ಲಿ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಇರ್ಬೋದು, ಕೆಲವು ಆಯುರ್ವೇದ ಚಿಕಿತ್ಸೆಗಳು, ಮತ್ತೆ ನಾನೀಗ ಹೇಳಿದಂಗೆ ಯೋಗಾಭ್ಯಾಸದಲ್ಲಿ ತುಂಬಾ ಟೆಕ್ನಿಕ್ಸ್ ಗಳು ಇದೆ. ಅದು ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಇರ್ಬೋದು, ಯೋಗ ನಿದ್ರೆ, ಈ ತರ ಬಹಳಷ್ಟು ಟೆಕ್ನಿಕ್ಸ್ ಇದೆ. ಅದು ರೆಗ್ಯುಲರ್ಲಿ ನಾವು ಫಾಲೋ ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ ಅನ್ನ ತುಂಬಾ ಕಡಿಮೆ ಮಾಡ್ಲಿಕ್ಕೆ ಆಗುತ್ತೆ. ಪ್ರತಿಯೊಂದು ಕಾಯಿಲೆ ನೀವು ತಗೊಂಡು ನೋಡಿ, ಈಗ ವೆರಿ ಸಿಂಪಲ್, ಬೊಜ್ಜು ಬರ್ಲಿಕ್ಕಿರೋ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಕೇಳಿದ್ರೆ ಸ್ಟ್ರೆಸ್ ಹೆಚ್ಚಿಗಿದ್ದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಕೆಲವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಕಾರ್ಟಿಸೋಲ್ ಲೆವೆಲ್ ಹೆಚ್ಚಾಗುತ್ತೆ, ಇದರಿಂದ ಬೊಜ್ಜು ಬರುವ ಸಾಧ್ಯತೆ ಇದೆ. ಡಯಾಬಿಟಿಸ್ ಇದೇ ತರ, ಸ್ಟ್ರೆಸ್ ಇದ್ದಾಗ ಕಾರ್ಟಿಸೋಲ್ ಲೆವೆಲ್ ಹೆಚ್ಚಾದಾಗ ನಮ್ಮ ರಕ್ತದಲ್ಲಿ ಇರುವಂತಹ ಗ್ಲೂಕೋಸ್ ಅಂಶ ಹೆಚ್ಚಾಗುತ್ತೆ. ಸೊ ಅದು ಸಕ್ಕರೆ ಕಾಯಿಲೆಗೆ ಕಾರಣ ಆಗ್ಬಹುದು. ಸೊ ಸ್ಟ್ರೆಸ್ ಇಸ್ ಒನ್ ಆಫ್ ದ ಮೇನ್ ರೀಸನ್. ಸೊ ನಾವು ಈ ಬಾಡಿಯನ್ನ ಈಗಿರುವಂತ ರೀಸೆಂಟ್ ಡೇಸ್ ಅಲ್ಲಿ ಪ್ರಾಕ್ಟೀಸ್ ಆಗಿದೆ ಅಂದ್ರೆ ಪಾರ್ಟ್ ಬೈ ಪಾರ್ಟ್ ಟ್ರೀಟ್ ಮಾಡ್ತೀವಿ.
ಅಲ್ವಾ? ಸೊ ನಾವೇನ್ ಮಾಡ್ತೀವಿ, ಇಟ್ಸ್ ಅ ಹೋಲಿಸ್ಟಿಕ್ ಅಪ್ರೋಚ್. ಈಗ ಒಂದು ಪೇಷಂಟ್ ಬಂದ್ರೆ ಅವರಿಗೆ ಮನಸ್ಸಲ್ಲಿ ಏನೇನು ತೊಂದರೆಗಳಿದೆ, ಮಾನಸಿಕವಾಗಿ ಅವರ ಹೆಲ್ತ್ ಅನ್ನ ನಾವು ಕಾಪಾಡಬೇಕು, ದೈಹಿಕವಾಗಿ ಇರುವಂತ ಇಂಪ್ರೂವ್ ಮಾಡಬೇಕು, ಹಾಗೂ ಸಾಮಾಜಿಕವಾಗಿರುವಂತಹ ಹೆಲ್ತ್ ಅನ್ನ ಕೂಡ ಇಂಪ್ರೂವ್ ಆಗಬೇಕು. ಇದೆಲ್ಲ ಇಂಪ್ರೂವ್ ಆದ್ರೆ ಮಾತ್ರ ಹೀಸ್ ಹೆಲ್ತಿ ಅಂತ ನಾವು ಹೇಳ್ಬೋದು. ಸೊ ಮನೋದೈಹಿಕ ಕಾಯಿಲೆಗಳಿರೋರು ತುಂಬಾ ಜನ ಬರ್ತಾರೆ, ಅಟ್ ದ ಸೇಮ್ ಟೈಮ್ ಫಿಸಿಕಲಿ ಪ್ರಾಬ್ಲಮ್ ಇರೋರು ಕೂಡ ತುಂಬಾ ಜನ ಬರ್ತಾರೆ. ಇದು ಎರಡೂ ಇಲ್ಲದೆ ಹೆಲ್ತಿ ಆಗಿರೋರು ಕೂಡ ತುಂಬಾ ಜನ ಬಂದು ಯೋಗ ಮತ್ತು ರೆಗ್ಯುಲರ್ ಲೈಕ್ ಮಸಾಜ್ ಚಿಕಿತ್ಸೆ ಅದೆಲ್ಲ ಮಾಡುವಾಗ ಏನಾಗುತ್ತೆ, ನಮ್ಮ ಮಸಲ್ಸ್ ಗೆ ರಕ್ತ ಸಂಚಾರ ಹೆಚ್ಚಾಗುತ್ತೆ, ಹೆಲ್ತ್ ಇಂಪ್ರೂವ್ ಆಗುತ್ತೆ, ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ರಿಲ್ಯಾಕ್ಸೇಷನ್ ಆಗುತ್ತೆ. ಸೊ ಬಹಳಷ್ಟು ಬೆನಿಫಿಟ್ ಇದೆ. ಸೊ ಯಾವುದೇ ಪೇಷಂಟ್ ಕೂಡ ನಮ್ಮ ಪ್ರಾಬ್ಲಮ್ ಇರೋರು ಕೂಡ ನೈಸರ್ಗಿಕ ಚಿಕಿತ್ಸೆಯನ್ನ ಫಾಲೋ ಮಾಡಬಹುದು. ಇಲ್ಲಿ ಸರ್, ಬೆನ್ನು ಉರಿ ಸಮಸ್ಯೆ ಇರೋರು ಇತ್ತೀಚಿನ ದಿನಗಳಲ್ಲಿ ನಾವು ಆಧುನಿಕ ಜಗತ್ತು ಏನಂತೀವಿ ಅಲ್ಲಿ ಬೆನ್ನು ಉರಿ ಸಮಸ್ಯೆಯಿಂದ ತುಂಬಾ ಜನ ಬಳಲ್ತಿದ್ದಾರೆ. ಹೌದು. ಅವ್ರಿಗೂ ಕೂಡ ನಿಸರ್ಗ ಹಾಸ್ಪಿಟಲ್ ನಲ್ಲಿ ಯಾವ ರೀತಿಯ ಚಿಕಿತ್ಸೆ? ಓಕೆ, ನಮ್ಮಲ್ಲಿ ಬರೋ ಪೇಷಂಟ್ಸ್ ಅಲ್ಲಿ ಆಲ್ಮೋಸ್ಟ್ ಒಂದು 60% ಪೇಷಂಟ್ ಬೆನ್ನುರಿ ಸಮಸ್ಯೆಯಿಂದಾನೇ ಬಂದಿರ್ತಾರೆ. ಯಾಕಂದ್ರೆ ನಾವು ನೋಡಿದ್ರೆ ವರ್ಲ್ಡ್ ಅಲ್ಲಿ ಸೆಕೆಂಡ್ ಹೈಯೆಸ್ಟ್ ಕಾಯಿಲೆ ಯಾವ್ದು ಅಂತ ಕೇಳಿದ್ರೆ ಬೆನ್ನು ನೋವು. ಅದಿಲ್ಲದೆ ಇರೋರು ಯಾರು ಇಲ್ಲ. ಅಟ್ಲೀಸ್ಟ್ ಒಂದ್ಸಲ ಆದ್ರೂ ಲೈಫ್ ಅಲ್ಲಿ ಬೆನ್ನು ನೋವು ಅವರಿಗೆ ಆಗಿರುತ್ತೆ. ಸೊ ಈ ಬೆನ್ನು ನೋವು ಏನಾಗುತ್ತೆ ಅಂದ್ರೆ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ. ನಾನೀಗ ಹೇಳಿದಂಗೆ ಯಾರು ಡಾಕ್ಟರ್ ಹತ್ರ ಹೋಗಲ್ಲ, ಪೇನ್ ಕಿಲ್ಲರ್ಸ್ ತಗೊಳ್ತಾರೆ. ಸೊ ಹಾಗಾಗಿ ಆ ಬೆನ್ನು ನೋವಿಗೆ ಬಹಳಷ್ಟು ಕಾರಣಗಳಿದೆ. ಅದೊಂದು ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಇರಬಹುದು, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಅಂಡರ್ಲೈಯಿಂಗ್ ಡಿಸೀಸ್ ಅಂತ ಕಾಯಿಲೆಗಳಿಂದ ಬರುವಂತ ಬ್ಯಾಕ್ ಪೇನ್ ಇರಬಹುದು, ಇಲ್ಲ ಒಂದು ಕ್ಯಾನ್ಸರ್ ಇಂದ ಬರುವಂತ ಬ್ಯಾಕ್ ಪೇನ್ ಇರಬಹುದು, ಇಲ್ಲ ಲೈಕ್ ಟ್ಯೂಬರ್ಕ್ಯುಲೋಸಿಸ್ ಇಂದ ಬರುವಂತ ಬ್ಯಾಕ್ ಪೇನ್ ಇರಬಹುದು. ಬಹಳಷ್ಟು ಕಾರಣಗಳಿದೆ. ಬಟ್ ಯೂಶಲಿ ನಾವು ಕಂಡು ಬರುವಂತ ಬ್ಯಾಕ್ ಪೇನ್ ಏನಿದೆ ದಟ್ ಇಸ್ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಬ್ಯಾಕ್ ಅಲ್ಲಿ ಇರುವಂತ ಸ್ಟ್ರಕ್ಚರ್ಸ್, ಅದು ಮಸಲ್ಸ್ ಇರ್ಬೋದು, ನರಗಳಿರ್ಬೋದು, ಅಥವಾ ಡಿಸ್ಕ್ ಬಲ್ಜ್ ಇರ್ಬೋದು, ಅಥವಾ ಅಲ್ಲಿರುವಂತ ಜಾಯಿಂಟ್ಸ್ ಇರ್ಬೋದು, ಇದರಲ್ಲಿ ಏನಾದ್ರು ಸಮಸ್ಯೆ ಬಂದಾಗ ಬರುವಂತ ಬ್ಯಾಕ್ ಪೇನ್. ಅದು ಕೆಲವು ಸಲ ನಾವೇನಾಗುತ್ತೆ ಅಂದ್ರೆ ಟ್ರಾಮ್ಯಾಟಿಕ್ ಇರುತ್ತೆ, ಅಂದ್ರೆ ನಾವೆಲ್ಲಾದ್ರೂ ಬಿದ್ದು ಪೆಟ್ಟಾದಾಗ ನಮ್ಮ ಬ್ಯಾಕ್ ಪೇನ್ ಬರಬಹುದು. ಕೆಲವರು ಏಜ್ ರಿಲೇಟೆಡ್ ಇರುತ್ತೆ, ಸ್ವಲ್ಪ ವಯಸ್ಸಾದಾಗ ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಇದನ್ನೆಲ್ಲ ವಿ ಕ್ಯಾಟಗರೈಸ್ ಇಂಟು ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಅದು ಅಲ್ಲಿ ಆಗುವಂತ ಸೌಕಳಿ ಇರ್ಬೋದು, ಅದರಿಂದ ಬರುತ್ತೆ. ಕೆಲವರಲ್ಲಿ ಏನಾಗುತ್ತೆ, ನಾನೀಗ ಹೇಳದಂಗೆ ಟ್ರಾಮಾ ಅಥವಾ ಏನಾದ್ರು ವೆಯ್ಟ್ ಎತ್ತಿದಾಗ ಡಿಸ್ಕ್ ಬಲ್ಜ್, ಇಂಥ ಪೇಷಂಟ್ ನಮ್ಮಲ್ಲಿ ತುಂಬಾ ಜನ ಬರ್ತಾರೆ. ಸೊ ಡಿಸ್ಕ್ ಬಲ್ಜ್ ಇರ್ಬೋದು, ಅಥವಾ ಹರ್ನಿಯೇಟೆಡ್ ಡಿಸ್ಕ್ ಇರ್ಬೋದು, ಅಥವಾ ಅದ್ರ ಬಹಳಷ್ಟು ಸಮಸ್ಯೆಗಳಿದೆ. ಇಲ್ಲ ಡೆಸಿಕೇಟೆಡ್ ಡಿಸ್ಕ್ ಇರ್ಬೋದು, ಇಲ್ಲಾಂದ್ರೆ ಜಾಯಿಂಟ್ಸ್ ಅಲ್ಲಿ ನಾ ಈಗ ಹೇಳದಂಗೆ ಬರುವಂತ ಆರ್ಥರೈಟಿಸ್. ಈ ಸಮಸ್ಯೆಯಿಂದ ಬರುವಂತ ಪೇಷಂಟ್ಸ್ ಗೆ ನಾವೇನ್ ಮಾಡ್ತೀವಿ, ನಮ್ದೇ ಆಗಿರುವಂತ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇದೆ. ಅದರಲ್ಲಿ ನಿಸರ್ಗ ಚಿಕಿತ್ಸೆ ಇರುತ್ತೆ, ಅಕ್ಯುಪಂಕ್ಚರ್ ಇರುತ್ತೆ, ಫಿಸಿಯೋಥೆರಪಿ ಇರುತ್ತೆ, ಯೋಗ ಇರುತ್ತೆ, ಕೆಲವು ಮಸಾಜ್ ಚಿಕಿತ್ಸೆಗಳಿರುತ್ತೆ, ಆಯುರ್ವೇದ ಚಿಕಿತ್ಸೆ ಇರುತ್ತೆ, ಪಂಚಕರ್ಮ ಇರುತ್ತೆ, ಮತ್ತು ಲೇಟೆಸ್ಟ್ ಆಗಿ ನಾನು ಹೇಳದಂಗೆ ಓಝೋನ್ ಥೆರಪಿ ಇರುತ್ತೆ. ಸೊ ಇಂಥ ಟ್ರೀಟ್ಮೆಂಟ್ಗಳು ಕೊಟ್ಟಾಗ ನಮಗೆ ವಿತ್ ಇನ್ ಅ ಶಾರ್ಟ್ ಸ್ಪ್ಯಾನ್, ಒಂದು 10 ದಿನಗಳಲ್ಲಿ ಈ ಡಿಸ್ಕ್ ಬಲ್ಜ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಕಡಿಮೆ ಮಾಡಿ, ನರಗಳ ಮೇಲೆ ಏನು ಒತ್ತಡ ಇದೆ ಅದನ್ನ ಕಂಪ್ಲೀಟ್ ಆಗಿ ರಿಲೀಸ್ ಮಾಡಿ ಈ ಪೇಷಂಟ್ ಗೆ ಕಂಪ್ಲೀಟ್ ರಿಲೀಫ್ ಕೊಡ್ಲಿಕ್ಕೆ ಆಗ್ತಾ ಇದೆ. ನೀವು ನೋಡಿರ್ಬೋದು, ತುಂಬಾ ಜನ ಏನಾಗುತ್ತೆ, ಸಯಾಟಿಕ್ ಪೇನ್ ಇಂದ ತುಂಬಾ ನರಳ್ತಾ ಇರ್ತಾರೆ. ಅಂದ್ರೆ ಸೊಂಟ ನೋವಿರುತ್ತೆ, ಸೊಂಟದಿಂದ ಕಾಲಿಗೆ ಸಿವಿಯರ್ ಆಗಿ ಸೆಳೆತ ಬರುವಂತ ಕಂಡೀಷನ್ ಸಯಾಟಿಕ್ ಪೇನ್ ಅಂದ್ರೆ. ಸೊ ಅದನ್ನ ಕಡಿಮೆ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿ ನಮ್ಮ ಈ ಸಿಸ್ಟಮ್ಸ್ ಆಫ್ ಮೆಡಿಸಿನ್ಸ್ ಅಲ್ಲಿ ಕಡಿಮೆ ಮಾಡ್ಲಿಕ್ಕೆ ಆಗುತ್ತೆ. ಬಟ್ ಓನ್ಲಿ ಥಿಂಗ್ ಇಸ್ ಪೇಷಂಟ್ಸ್ ಗೆ ದೇ ಶುಡ್ ಹ್ಯಾವ್ ಪೇಷನ್ಸ್. ಅಂದ್ರೆ ಅವ್ರ ತಾಳ್ಮೆಯಿಂದ ಆ ಟ್ರೀಟ್ಮೆಂಟ್ ಅನ್ನ ಕರೆಕ್ಟ್ ಆಗಿ ತಗೋಬೇಕು. ಯಾಕಂದ್ರೆ ಅಲ್ಲಿ ಮಸಲ್ ಸ್ಪ್ಯಾಸಮ್ ಆಗಿರುತ್ತೆ, ಅದನ್ನ ನಾವು ಕಡಿಮೆ ಮಾಡಬೇಕು. ಆ ಡಿಸ್ಕಿನ್ ಬಲ್ಜ್ ಆಗಿ ನರದ ಮೇಲೆ ಒತ್ತಡ ಕ್ರಿಯೇಟ್ ಆಗ್ತಾ ಇದೆ, ಅದನ್ನ ರಿಲೀಸ್ ಮಾಡಬೇಕು. ಅಲ್ಲಿ ಡಿಸ್ಕಲ್ ಆಗಿರುವಂತ ಇಂಜುರಿಯನ್ನ ಹೀಲ್ ಮಾಡಬೇಕು. ಸೊ ಇದಕ್ಕೆಲ್ಲ ಟೈಮ್ ತಗೊಳುತ್ತೆ. ಬಟ್ ಅದು ಸ್ಟ್ರಿಕ್ಟ್ ಆಗಿ 10 days ಟ್ರೀಟ್ಮೆಂಟ್ ತಗೊಂಡು ನಾವು ಹೇಳಿದಷ್ಟು ದಿವಸ ವ್ಯಾಯಾಮ ಮಾಡಿ ಕಂಪ್ಲೀಟ್ ಬೆಡ್ ರೆಸ್ಟ್ ತಗೊಂಡ್ರೆ ಈ ಬ್ಯಾಕ್ ಪೇನ್ ಅನ್ನ ನಾವು ಕಂಪ್ಲೀಟ್ ಆಗಿ ಗುಣಪಡಿಸಲಿಕ್ಕಾಗುತ್ತೆ. ಈಗ ಅದಕ್ಕೆ ನಮ್ಮಲ್ಲಿರುವಂತ ಪೇಷಂಟ್ಸ್ ಏನಿದ್ದಾರೆ ಆಲ್ಮೋಸ್ಟ್ 60% ಅಬೌವ್ ಬ್ಯಾಕ್ ಇಶ್ಯೂಸ್ ಇಂದಾನೆ ಬರ್ತಾರೆ. ಅದು ಸೊಂಟ ನೋವು ಇರ್ಬೋದು, ಕುತ್ತಿಗೆ ನೋವು ಇರ್ಬೋದು, ಬೆನ್ನು ನೋವು ಇರ್ಬೋದು. ಬಟ್ ಅದು ನಾವು ನೆಗ್ಲೆಕ್ಟ್ ಮಾಡಿದಾಗ ಅದು ಸಿವಿಯರ್ ಆಗುತ್ತೆ. ಸೊ ಅವರು ಎಷ್ಟು ಅರ್ಲಿ, ಆದಷ್ಟು ಬೇಗ, ಎಷ್ಟು ಬೇಗ ಬರ್ತಾರೆ ಅದು ಬೇಗ ಗುಣಪಡಿಸ್ಲಿಕ್ಕಾಗುತ್ತೆ. ಅದು ಟೈಮ್ ಹೋಗ್ತಾ ಇದ್ದಂಗೆ ಏನಾಗುತ್ತೆ, ಅದು ಬೇರೆ ಬೇರೆ ಲೈಕ್ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ. ಫಸ್ಟ್ ಒಂದು ಸೊಂಟ ನೋವು ಅಷ್ಟೇ ಇರ್ಬೋದು, ನಾವು ಅದು ನೆಗ್ಲೆಕ್ಟ್ ಮಾಡ್ತೀವಿ, ಸೆಳೆತ ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವು ಕಂಡೀಷನ್ ಅಲ್ಲಿ ಅವ್ರು ನೆಗ್ಲೆಕ್ಟ್ ಮಾಡಿದ್ದು ಕೋಡ ಇಕ್ವೈನಾ ಸಿಂಪ್ಟಮ್ಸ್ ಅಂತ ಆಗುತ್ತೆ. ಮಲಮೂತ್ರ ವಿಸರ್ಜನೆ ಮೇಲೆ ಕಂಟ್ರೋಲ್ ಇರಲ್ಲ, ಕಾಲಿಗೆ ಶಕ್ತಿ ಕಳ್ಕೊಳ್ತಾರೆ, ಕಾಲು ಸರಿಯಾಗಿ ನಡಿಯಕ್ಕಾಗಲ್ಲ. ಸೊ ಇಂಥ ಕಂಡೀಷನ್ ಕೂಡ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಬ್ಯಾಕ್ ಪೇನ್ ಇದ್ದ ಪೇಷಂಟ್ಸ್ ಫಸ್ಟ್ ಏನ್ ಮಾಡಬೇಕು ಅಂದ್ರೆ 2 to 3 weeks ರೆಸ್ಟ್. ಅದರಲ್ಲಿ ಕಡಿಮೆ ಆಗಿಲ್ಲ, ಇಮಿಡಿಯೇಟ್ಲಿ ಡಾಕ್ಟರ್ ತೋರಿಸಲೇಬೇಕು. ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ರಸ್ ತಗೊಳ್ಳಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ ತಿಂಗಳುಗಟ್ಟಲೆ ರಸ್ ತಗೊಳ್ತಾರೆ. ಸೊ ಅದರಿಂದ ಇನ್ನೂ ಅವರಿಗೆ ಮುಂದೆ ಪ್ರಾಬ್ಲಮ್ಸ್ ಡೆವಲಪ್ ಆಗುತ್ತೆ. ಯಾಕಂದ್ರೆ ಅವ್ರ ಮಸಲ್ ವೀಕ್ನೆಸ್ ಎಲ್ಲ ಡೆವಲಪ್ ಆಗಿ ಬಹಳಷ್ಟು ಸಮಸ್ಯೆಗಳಾಗುತ್ತೆ. ಸೊ ಅಂತವ್ರು ಏನ್ ಮಾಡಬೇಕು, ಇಮಿಡಿಯೇಟ್ಲಿ 2 to 3 weeks ರಸ್ ತಗೊಳ್ಳಿ, ಮ್ಯಾಕ್ಸಿಮಮ್ 2 weeks ತಗೊಳ್ಳಿ. ಅದಾದ್ಮೇಲೆ ಇಮಿಡಿಯೇಟ್ಲಿ ಹತ್ರ ಇರುವಂತ ಒಂದು ಡಾಕ್ಟರ್ಗೆ ತೋರಿಸಿ ಅದಕ್ಕೆ ಕರೆಕ್ಟ್ ಆಗಿರುವಂತ ಪರಿಹಾರ. ಫಸ್ಟ್ ಡಯಾಗ್ನೋಸಿಸ್ ಆಗ್ಬೇಕು. ಯಾಕೆ ಬ್ಯಾಕ್ ಪೇನ್ ಇಸ್ ಓನ್ಲಿ ಎ ಸಿಂಪ್ಟಮ್. ತುಂಬಾ ಜನ ನಮ್ಮ ಹತ್ರ ಹೇಳ್ತಾರೆ, ಸರ್ ಸಯಾಟಿಕ್ ಆಗಿದೆ. ಸಯಾಟಿಕ್ ಅಂದ್ರೆ ಅದೊಂದು ಕಾಯಿಲೆ ಅಲ್ಲ, ದಟ್ ಇಸ್ ಓನ್ಲಿ ಎ ಸಿಂಪ್ಟಮ್. ಸಯಾಟಿಕ್ ಆಗ್ಲಿಕ್ಕೆ ಏನ್ ಕಾರಣ, ಅದು ಡಿಸ್ಕ್ ಬಲ್ಜ್ ಇರ್ಬೋದು, ಹರ್ನಿಯೇಷನ್ ಇರ್ಬೋದು, ಅಥವಾ ನಾವು ಪೈರಿಫಾರ್ಮಿಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಅದಿರ್ಬೋದು. ಸೊ ಅದು ಏನು ಅಂತ ಕಂಡಿಡಿದು ಅದಕ್ಕೆ ಕರೆಕ್ಟ್ ಆಗಿರುವಂತ ಟ್ರೀಟ್ಮೆಂಟ್ ಗಳು ಕೊಟ್ರೆ ಮಾತ್ರ ಕಾಯಿಲೆಯಿಂದ ಗುಣಪಡಲಿಕ್ಕೆ ಸಾಧ್ಯ. ವೀಕ್ಷಕರೇ, ಇಲ್ಲಿ ನಾವು ತಿಳ್ಕೊಂಡಿದ್ದೇನಪ್ಪಾ ಅಂತಂದ್ರೆ
ಪ್ರಕೃತಿ ಚಿಕಿತ್ಸೆಯಿಂದ ವಿತೌಟ್ ಸರ್ಜರಿ ಆಪರೇಷನ್ಗಳು ಇಲ್ಲದೇನೂ ಕೂಡ ಮನುಷ್ಯನನ್ನು ಗುಣಪಡಿಸ್ಲಿಕ್ಕೆ ಸಾಧ್ಯ. ಹೇಗೆ ಒಂದು ಮಷೀನು ಎಷ್ಟೋ ದಿನಗಳವರೆಗೆ ಅದು ಓಡಿಸ್ಲಿಲ್ಲ ಅಂತಂದರೆ ಒಂದೇ ಕಡೆ ನಿಂತಲ್ಲಿ ಜಂಗತ್ ಬಿಡುತ್ತೆ. ಹಾಗೆ ಮಸಲ್ಸ್ಗಳಿಗೂ ಕೂಡ ಯಾವ ರೀತಿ ಇದಾಗುತ್ತಲ್ಲ, ಬೇರೆ ಬೇರೆ ಆಧುನಿಕ ಜಗತ್ತಿಗೆ ಸಂಬಂಧಿಸಿದಂತೆ ವಿವಿಧ ತಾಂತ್ರಿಕ ಸಹಾಯದಿಂದ ಕೂಡ ಪ್ರಕೃತಿ ಚಿಕಿತ್ಸೆಯ ಸಹಾಯದಿಂದ ವಿವಿಧ ಇಲ್ಲಿ ಚಿಕಿತ್ಸೆಗಳು ದೊರೆಯುತ್ತೇವೆ ಅಂತ ಹೇಳ್ಬೋದು. ಇಲ್ಲಿವರೆಗೆ ನಮಗೆ ಎಷ್ಟೋ ಸಲಹೆ ಸೂಚನೆಗಳನ್ನು ಕೊಟ್ಟು ಇಲ್ಲಿವರೆಗೆ ಸಹಕರಿಸಿದಂಥ ಡಾಕ್ಟರ್ ಜಿತೇಶ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು.